ವ್ಯಕ್ತಿಯ ಒಂದು ಗ್ರಂಥವನ್ನು ಬಿಡುಗಡೆ ಮಾಡಲಿಕ್ಕೆ ಒಂದು ಅವಕಾಶ ತಾವೆಲ್ಲರೂ ಸಹ ಮಾಡಿಕೊಟ್ರಿ. ಪ್ರಕಾಶ್ ರಾಜ್ರವರು ರಾಜಕಾರಣಿಗಿಲ್ಲ ಜಾಸ್ತಿ ಒಬ್ಬ ಸರ್ಕಾರದ ದೌರ್ಜನ್ಯದ ಬಗ್ಗೆ ಏನು ಹೇಳಬೇಕು ನಮ್ಗಿಂತ ಜಾಸ್ತಿ ಹೇಳ್ಬಿಟ್ಟಿದ್ದಾರೆ. ಅದರಿಂದ ನಾನೇನು ರಾಜಕೀಯ ಮಾತಾಡಕ್ಕೆ ಹೋಗೋದಿಲ್ಲ. ನಾನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರನ್ನ ಬಹಳ ಸಣ್ಣ ವಯಸ್ಸಿಂದ ನೋಡಿದ್ದೀನಿ. ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಣ ಸಚಿವರಾಗಿದ್ದಾಗ ದೇವರಾಜ ಅರಸರವರ ಮಂತ್ರಿಮಂಡಲದಲ್ಲಿ ನಾನು ವಿದ್ಯಾರ್ಥಿ ನಾಯಕ. ಯಾವಾಗ ಹೋದ್ರೂ ಸ್ವಲ್ಪ ಗಲಾಟೆ ಮಾಡೇ ಹೋಗ್ತಾ ಇದ್ದಿದ್ದು ಅವ್ರ ಹತ್ರ. ನಾವು ನೀವೆಲ್ಲ ಕಪಿಗಳಪ್ಪ, ನೀವೆಲ್ಲ ವಿದ್ಯಾರ್ಥಿಗಳು ಏನು ಇಷ್ಟು ಗಲಾಟೆ ಮಾಡ್ತೀರಾ ಅನ್ನೋರು. ಯಾಕಂದರೆ ಪ್ರತಿ ಸೆಪ್ಟೆಂಬರ್ ಒಂದು ಸ್ಟ್ರೈಕ್ ಮಾಡ್ತಾ ಇದ್ವಿ. ನಮ್ಮದೇ ಸರ್ಕಾರ ಆದರೆ ನಾವು ಸ್ಟ್ರೈಕ್ ಮಾಡಿಬಿಡ್ತಾ ಇದ್ವಿ. ಈಗ ಸ್ಟ್ರೈಕ್ ಅನ್ನೋದೇ ಕೇಳ್ತಾ ಇಲ್ಲ. ಅದನ್ನು ಜನ್ಸಿ ಏನು ಮಾಡ್ತಾ ಇದೆ ಅಂತೇಳಿ ಪ್ರಕಾಶ್ ರಾಜ್ ಅವರು ಹೇಳಿದ್ರು. ಯಾಕಂದರೆ ಭಾರತೀಯ ಜಾತಿ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ, ಕೆಲವರಿಗೆ ಕೆಲವು ಕೆಲಸಗಳು ಮಾತ್ರ ಸ್ಥಿಮಿತವಾಗಿರುತ್ತೆ, ಕೆಲವರಿಗೆ ಕೆಲವು ಜ್ಞಾನಗಳು ಸ್ಥಿಮಿತವಾಗಿರುತ್ತೆ, ಕೆಲವರಿಗೆ ಕೆಲವು ಅಧಿಕಾರಗಳು ಮಾತ್ರ ಸ್ಥಿಮಿತವಾಗಿರುತ್ತೆ. ಬಾಕಿಯವರು ಸ್ಲೇವ್ ಅಂತ ಹೇಳಿದ್ರು ನಾನು ಗುಲಾಮರಾಗಿ ನಾವೆಲ್ಲ ಇದ್ದಿರ್ತಕ್ಕಂಥದ್ದು ಈ ಸಮಾಜದಲ್ಲಿ ನಾವು ನೋಡ್ಕೊಂಡು ಬಂದಿದ್ದೀವಿ. ಸಮಾಜದ ವ್ಯವಸ್ಥೆ ನಾವು ನೋಡಿದಾಗ ಭಾರತ ದೇಶದಲ್ಲಿ ಇತಿಹಾಸ ಅಥವಾ ಯಾವುದಾದ್ರೂ ಒಂದು ಇತಿಹಾಸ ತೆಗೆದುಕೊಂಡಾಗ ಗೌತಮ ಬುದ್ಧ ಬರೋದಕ್ಕಿಂತ ಮೊದಲು ಸಹ ಇಲ್ಲಿ ಧರ್ಮ ಪ್ರಭುತ್ವ ಅಂತಕ್ಕಂಥದ್ದು, ಧರ್ಮ ಹೇಳಿದ್ದೆ, ಆ ಧರ್ಮವನ್ನು ನಡೆಸ್ತಕ್ಕಂಥವ್ರು ಹೇಳಿದ್ದೆ ಎಲ್ಲ, ಕಾನೂನು ಸಂವಿಧಾನ ಎಲ್ಲ. ಬೇರೆ ಯಾರಿಗೂ ಸಹ ಹಕ್ಕಿಲ್ಲ. ಧರ್ಮವನ್ನು ಸಂಸ್ಕೃತವನ್ನು ನೀವು ಓದಂಗಿಲ್ಲ. ಓದಿದ್ರೆ ಒಂದಾಗ ಕಿವಿಗೆ ಸೀಸ ಹಾಕಿರೋರು, ಇಲ್ಲ ನಾಲ್ಗೆ ಕತ್ತರಿಸ್ಬಿಟ್ಟಿರೋರು. ಅದನ್ನ ಏಕಲವ್ಯವನ್ನು ನೋಡಿದ್ದೀರಿ, ಶಂಭುಕನನ್ನು ಸಹ ನೋಡಿದ್ದೀರಿ. ಶೂದ್ರ ಏನಾದರೂ ಅವನಲ್ಲಿ ಸಾಮರ್ಥ್ಯ ಏನಾದರೂ ಇದ್ದು ಅವನೇನಾದರೂ ಸಾಧನೆ ಮಾಡಿದ್ರೆ ಅವನಿಗೆ ಸಮಾಜದಲ್ಲಿ ಬದುಕಕ್ಕಾಗೋದಿಲ್ಲ ಅಂತ ಆಗಲೇ ತೋರಿಸಿದ್ರು. ಧರ್ಮ ಪ್ರಭುತ್ವ ಸರಿ ಬರಲಿಲ್ಲ ಅಂತೇಳಿ ರಾಜಪ್ರಭುತ್ವ ಬಂತು. ಈ ರಾಷ್ಟ್ರದಲ್ಲಿ 1580 ರಾಜ ಮಹಾರಾಜರಿದ್ದಂಥ ಕಾಲದಲ್ಲಿ ಯಾವುದೇ ಸಂವಿಧಾನ ಇರಲಿಲ್ಲ. ರಾಜ, ಮಂತ್ರಿ, ಪಾಳೆಗಾರ, ಜಮೀನ್ದಾರ, ನಾವೆಲ್ಲರೂ ಸಹ ಗುಲಾಮರು. ಸಾವಿರಾರು ವರ್ಷಗಳಿಂದ ತುಳಿತಕ್ಕೆ ಒಳಪಟ್ಟಂತ ಬಹುಜನರು, ಕೇವಲ ದಲಿತರು ಅಂತ ಮಾತ್ರ ಹೇಳಕ್ಕೋಬೇಡಿ, ಬಹುಜನರು ಎಲ್ಲರೂ ಸಹ ಶೂದ್ರರು, ದಲಿತರು, ಪಂಚಮರು ಅಂತ ಹೇಳಿ ಏನು ಹೇಳ್ತಾ ಇದ್ದೀವಿ, ಇವರೆಲ್ಲರೂ ಸಹ ಕಷ್ಟವನ್ನು ಅನುಭವಿಸಿರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ನೇತೃತ್ವ, ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ರಾಷ್ಟ್ರಕ್ಕೆ ಸ್ವತಂತ್ರ ಹೋರಾಟ ಮಾಡುವ ಸಂದರ್ಭದಲ್ಲಿ ಸಂಪೂರ್ಣವಾದ ಹೋರಾಟವನ್ನು ಮಾಡಿ ಭಾರತ ದೇಶದ ಒಂದು ಪರಿಕಲ್ಪನೆಯನ್ನು ಕೊಟ್ಟರು. ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ, ಕಚ್ನಿಂದ ಕೊಯ್ಮಾ ಅಂತ ಹೇಳಿ. ಈಗ ಅಲ್ಲಿ ನಮ್ಮ ವಿರೋಧ ಪಕ್ಷದವ್ರು ಹೇಳ್ತಾ ಇರ್ತಾರೆ ಭಾರತ ಖಂಡ, ಜಮ್ಮು ದ್ವೀಪ, ಅದು ಇದು ಅಂತ ಹೇಳಿ. ಮೊದಲೇ ವಾಟ್ಸಪ್ ಯೂನಿವರ್ಸಿಟಿ, ನಾಗ್ಪುರ್ ಯೂನಿವರ್ಸಿಟಿ ಅವರಿಗೆ ರಾಷ್ಟ್ರ ಅಂತಕ್ಕಂಥದ್ದು ಏನು ಒಂದು ಪರಿಕಲ್ಪನೆ ಸಹ ಇರಲಿಲ್ಲ. ಬ್ರಿಟಿಷರ ಬೂಟ್ ನೆಕ್ತಾ ಇದ್ದವರು. ಇವತ್ತು ನಮಗೆ ದೇಶಭಕ್ತಿ, ರಾಷ್ಟ್ರಭಕ್ತಿ, ದೇಶ ಪ್ರೇಮ ಹೇಳ್ಕೊಡಕ್ಕೆ ಬಂದ್ಬಿಟ್ಟಿದ್ದಾರೆ. ಖರ್ಗೆ ಸಾಹೇಬ್ರದ್ದು ಏನು ಅಂತ ಹೇಳಿದ್ರೆ, ಸಂವಿಧಾನದ ಚೌಕಟ್ಟಿನಲ್ಲಿ ಅವ್ರಿಗೆ ಅವಕಾಶ ಸಿಕ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲ ಅಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸಹ ಇಷ್ಟು ದೊಡ್ಡ ಮಟ್ಟಿಗೆ ಬರಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಈ ಸಮಾಜದಲ್ಲಿ. ಅದು ಸಹ ಕಾಂಗ್ರೆಸ್ ಪಕ್ಷದಲ್ಲಿ ಸಂವಿಧಾನವನ್ನು ಮಾಡಿರ್ತಕ್ಕಂಥ ಪಕ್ಷ. ಎಲ್ಲರಿಗೂ ಸಹ ಅವಕಾಶ ಸಿಕ್ಕಿದೆ ಅಂತೇಳಿ ಖರ್ಗೆ ಸಾಹೇಬರು 3ನೇ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು. ಪ್ರಕಾಶ್ ರಾಜ್ರವರೇ ಏನು ತಾವು ಸಂಘಟನೆಗಳಿಗೆ ಮಾತಾಡಿದ್ರಲ್ಲ, ಆ ಸಂಘಟನೆಯಲ್ಲಿ ಒಂದೇ ಜಾತಿಯವರು, ಯಾವ ಬೇರೆ ಜಾತಿಯವರು ಅಧ್ಯಕ್ಷರಾಗಕ್ಕೆ ಸಾಧ್ಯ ಇಲ್ಲ, ಆಗೋದು ಇಲ್ಲ. ಅದರಲ್ಲಿ ಮಹಿಳೆಯರಂತೂ ಇಲ್ಲವೇ ಇಲ್ಲ. ನಮ್ಮಲ್ಲಾದರೂ 5 ಜನ ಮಹಿಳೆಯರು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದರು. ಡಾಕ್ಟರ್ ಅನಿ ಬೆಸೆಂಟ್, ನೆಲಿ ಸೇನ್ ಗುಪ್ತಾ, ಸರೋಜಿನಿ ನಾಯ್ಡು, ಇಂದಿರಾ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, 5 ಜನ ಮಹಿಳೆಯರಿದ್ದರು. ಮೋಹನ್ ಭಗತ್ ಬಿಟ್ಟರೆ ಬೇರೆ ಯಾರು ನಿಮ್ಗೆ ಕಾಣೋದೇ ಇಲ್ಲ. ನಿಮಗೆ ಇವರು ನಮಗೆ ದೇಶಭಕ್ತಿ ಹೇಳ್ಕೊಡ್ತಾ ಇದ್ದಾರೆ. ಆದ್ದರಿಂದ ಖರ್ಗೆ ಸಾಹೇಬರು ಹಂತವಾಗಿ ಕರ್ನಾಟಕ ರಾಜ್ಯದಲ್ಲಿ ಸಂವಿಧಾನವನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು ಅಂತ ಹೇಳಿ, ಖರ್ಗೆ ಸಾಹೇಬರು ಅಧಿಕಾರದಲ್ಲಿದ್ದಾಗ ಜನಸಾಮಾನ್ಯರಿಗೆ, ಮಹಾತ್ಮ ಗಾಂಧಿ ಅವರು ಹೇಳಿದಾಗೆ ಸಮಾಜದ ಕಟ್ಟಕಡೆಯ ಪಂಕ್ತಿಯಲ್ಲಿ ಕುಳಿತಿರ್ತಕ್ಕಂಥ ಕಟ್ಟಕಡೆಯ ವ್ಯಕ್ತಿಗೂ ಸಹ ಕಣ್ಣಲ್ಲಿ ನೀರು ಇರಬಾರ್ದು, ಅವ್ರ ಕಣ್ಣಲ್ಲಿ ಒರೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ರು. ಮತ್ತು ಯಾವುದೇ ತೀರ್ಮಾನವನ್ನು ತಾವು ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಸರ್ಕಾರದಲ್ಲಿರುವಾಗ ಒಬ್ಬ ಬಡವನಿಗೆ ಯಾವ ರೀತಿ ಸಹಾಯ ಆಗುತ್ತೆ ಅನ್ನೋದನ್ನು ತೀರ್ಮಾನ ತೆಗೆದುಕೊಂಡು ತಾವು
ತಾವು ಕಾರ್ಯಪ್ರವೃತ್ತರಾಗಬೇಕು ಅಂದರೆ ಖರ್ಗೆ ಸಾಹೇಬರ ದೊಡ್ಡ ಉದಾಹರಣೆ ಅಂತ ಹೇಳಿ, ಅದು ಶಿಕ್ಷಣ ಕ್ಷೇತ್ರ ಇರ್ಬೋದು, ಕಾರ್ಮಿಕ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರದಲ್ಲಿ ಎಲ್ರಿಗೂ ಸಹ ಅವಕಾಶ ಸಿಗಬೇಕು ಅಂತೇಳಿ ಅವರ ರಾಜಕೀಯ ಉದ್ದ ಜೀವನದಲ್ಲೂ ಮಾಡಿದ್ರು. ಈಗ ಅವರು ಇಳಿ ವಯಸ್ಸಿನಲ್ಲಿ ಅವರಿಗೆ ಕೇಂದ್ರದಲ್ಲಿ ಅವರಿಗೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದಾರೆ. ಈಗ ಅವ್ರ ಬಹುದೊಡ್ಡ ಕೆಲಸ ಏನು ಅಂತ ಹೇಳಿದ್ರೆ, ಒಂದು ವಿರೋಧ ಪಕ್ಷದವ್ರಿಗೆ ನಾವು ವಿರೋಧ ಮಾಡ್ತಕ್ಕಂಥದ್ದು ಇದ್ದೇ ಇದೆ. ಆದರೆ ಮಹಾತ್ಮ ಗಾಂಧಿಯವರು, ಜವಾಹರ್ಲಾಲ್ ನೆಹರೂರವರು, ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ರಚನೆ ಮಾಡಿದಂಥ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ದೊಡ್ಡ ಜವಾಬ್ದಾರಿ ಖರ್ಗೆ ಸಾಹೇಬರ ಮೇಲಿದೆ. ಯಾಕಂತ ಹೇಳಿದ್ರೆ ಸಂವಿಧಾನವನ್ನೇ ಬುಡಮೇಲು ಮಾಡಲಿಕ್ಕೆ ಹೊರಟಿದ್ದಾರೆ. ಅದು SIR ಅಂತ ಹೇಳ್ತಾ ಇದ್ದಾರೆ. ಅದಕ್ಕಿಂತ ಮೊದಲು CAA, NRC, ಅಲ್ಲಿ ಅಸ್ಸಾಮಲ್ಲಿ ಸುಮಾರು ಒಂದು 60 ಲಕ್ಷ ಜನಗಳನ್ನ NRC ಅಂತ ತಂದರು, CAA ತಂದರು. ಅದರಲ್ಲಿ 40 ಲಕ್ಷ ಹಿಂದೂಗಳೇ ಇದ್ದರು. ಅದನ್ನ ಅಲ್ಲೇ ಕೈ ಬಿಟ್ಬಿಟ್ರು. ಇಲ್ಲಿಗ ಯಾಕಂದರೆ ಸಂವಿಧಾನವನ್ನು 400 ಪಾರ್ ಅಂತ ಹೇಳಿದ್ರು ನಮ್ಮ ಪ್ರಕಾಶ್ ರಾಜರವರು. ನಮ್ಮಲ್ಲೇ ಇದ್ದಂಥ ಒಬ್ಬ ಕೇಂದ್ರ ಮಂತ್ರಿ, ಮಾಜಿ ಮಂತ್ರಿ ಮತ್ತು ಒಬ್ಬ ಲೋಕಸಭಾ ಸದಸ್ಯ ನಮಗೆ 400 ಸೀಟ್ ಕೊಡಿ, ನಾವು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂದರು. ಏನು ಅಷ್ಟೊಂದು ಸುಲಭನ ಸಂವಿಧಾನ ಬದಲಾವಣೆ ಮಾಡೋದು? ಸುಮಾರು 65-70 ವರ್ಷಗಳ ಕಾಲ ನಿರಂತರವಾಗಿ ಹೋರಾಟ ಮಾಡಿ ಸಾವಿರಾರು ಜನ ತ್ಯಾಗ ಬಲಿದಾನವನ್ನು ಮಾಡಿ ನಿರಂತರವಾಗಿ ಜನಗಳ ಆಶಯದ ಬಗ್ಗೆ ಚರ್ಚೆ ಮಾಡಿ ಸಂವಿಧಾನವನ್ನು ಒಂದು ಹೋರಾಟದ ಮೂಲಕ ಸಂವಿಧಾನ ಮುಂದೆ ಬಂದಿದೆ. ಸಾಂವಿಧಾನಿಕ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಚರ್ಚೆ ಮಾಡಿ 2 ವರ್ಷ 11 ತಿಂಗಳು 18 ದಿವಸಗಳ ಕಾಲ ಚರ್ಚೆ ಮಾಡಿ ನಿಮಗೆ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಸಂವಿಧಾನದಲ್ಲಿ ನಾವೆಲ್ಲರೂ ಸಹ ಸಮಾನರು, ಇದರಲ್ಲಿ ಯಾವುದೇ ರೀತಿಯ ಭೇದ ಭಾವ ಇಲ್ಲ. ಆದ್ರೂ ಸಹ ಅದನ್ನು ಗಟ್ಟಿಯಾಗಿ ಉಳಿಸ್ಕೊಂಡು ಹೋಗಬೇಕಾದ್ರೆ ಭಾರಿ ಕಷ್ಟದ ಪ್ರಶ್ನೆ. ಯಾಕಂದರೆ ಸಾವಿರಾರು ವರ್ಷಗಳಿಂದ ಅದರಲ್ಲಿ ಫಲಾನುಭವಿಗಳೇನಾಗ್ತಾ ಇದೆ, ನಾವೆಲ್ಲ ಕಳ್ಕೊತಾ ಇದ್ದೀವಲ್ಲ ಅಂಥೇಳಿ ಮಾಡಬಾರದು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಖರ್ಗೆ ಸಾಹೇಬ್ರ ಮೇಲಿದೆ. ತಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲಿದ್ದರೆ ಮಾತ್ರ ಅವರು ಈ ಒಂದು ಸಂವಿಧಾನವನ್ನು ಬಚಾವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಮಾತನ್ನು ಹೇಳಿ, ಈ ಒಂದು ಧೀಮಂತ ದುರಿನ ಈ ಪುಸ್ತಕವನ್ನು ಖರ್ಗೆ ಸಾಹೇಬರ ಅಭಿಮಾನಿಗಳು ತಂದಿದ್ದಾರೆ. ಅದು ಮೊದಲು ತೋರಟ್ ಅವರು, ಶಿಂದೆ ಸಾಹೇಬರು ತಂದರು, ಇಲ್ಲಿ ನಮ್ಮ ಇವರು ಹುಡುಗಿಯವರು ತಂದರು. ಆದರೆ ಅದು ಕೇವಲ ನಮಗೆ ಮಾತ್ರ ಸೀಮಿತವಾಗಿರ್ಬೋದು. ಈ ಒಂದು ಗ್ರಂಥದಲ್ಲಿ ಬರೆದಿರ್ತಕ್ಕಂಥ ಧೀಮಂತ ಗ್ರಂಥದಲ್ಲಿ ಧೀಮಂತ ಧೂರಿಣ ಅಂತ ಹೇಳಿ ಬರೆದಿರ್ತಕ್ಕಂಥ ಏನಿದೆ, ಇದೊಂದು ಗ್ರಂಥ ಅಂತ ಹೇಳ್ತೀನಿ. ಯಾಕಂದರೆ ಒಬ್ಬ ಸಾಮಾನ್ಯ ಕುಟುಂಬ, ಬಡ ತೀರ BPL ಅಂದರೆ ಅದು ಈಗ ಹೇಳ್ಬೋದು, ತೀರ ಬಡ ಕುಟುಂಬದಲ್ಲಿದ್ದಂಥ ಒಬ್ಬ ಸಾಮಾನ್ಯ ನಾಗರಿಕ ಈ ದೇಶದ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗಬೇಕಾದ್ರೆ ಅವರಲ್ಲಿ ಏನೇನು ನೋವುಗಳು ಅವರು ಅನುಭವಿಸಬೇಕಾಯಿತು ಅನ್ನೋದು ಸಂಪೂರ್ಣವಾಗಿ ಈ ಒಂದು ಪುಸ್ತಕದಲ್ಲಿದೆ. ಯಾಕಂದರೆ ನಾವೆಲ್ಲರೂ ಸಹ ಕೇವಲ ಕಾಂಗ್ರೆಸ್ ಪಕ್ಷದವರು ಈ ಪುಸ್ತಕ ಓದೋದಲ್ಲ, ಕೇವಲ ಅಥವಾ ಎಡಪಂಥೀಯರು ನಮ್ಮ ಬಾಳಿಗೆಯವರಿದ್ದಾರೆ ಅವರು ಮಾತ್ರ ಓದೋದಲ್ಲ, ಅಥವಾ ಎಲ್ಲರೂ ಸಹ ಈ ಪುಸ್ತಕವನ್ನು ಓದಬೇಕು. ಮೊದಲು ಆ ಬಂಚ್ ಆಫ್ ಥಾಟ್ಸ್ ಅಂತ ಹೇಳಿ ಯಾರು ಬರೆದ್ರು ನೋಡಿ, ಅವರು ಈ ಪುಸ್ತಕವನ್ನು ಓದಿದ್ರೆ ಗೊತ್ತಾಗುತ್ತೆ ದೇಶದಲ್ಲಿ ಮನುಷ್ಯರಾಗಿ ಏನಾದರೂ ಇವರು ನೋಡಿದಾರಾ ಅಂತ ಹೇಳಿ. ಯಾಕಂದರೆ ಸಂವಿಧಾನ ಬರೋದಕ್ಕಿಂತ ಮೊದಲು ಮನುಷ್ಯರನ್ನ ಪ್ರಾಣಿಗಳಿಗಿನ್ನ ಕಡೆ ಕಾಣ್ತಾ ಇದ್ರು. ಸಂವಿಧಾನ ಬಂದ ಮೇಲೆ ನಾವೆಲ್ಲರೂ ಸಹ ಮನುಷ್ಯರು ಅಂತೇಳಿ ಅವ್ರಿಗೆ ಅನಿಸ್ತಾ ಇದೆ. ಆದ್ದರಿಂದ ಈ ಒಂದು ದೊಡ್ಡ ಹೋರಾಟದಲ್ಲಿ ಇದರಲ್ಲಿ ಕೆಲವು ವಿದ್ಯಾರ್ಥಿಗಳು ಸಹ ಮೊದಲು ಓದಬೇಕಾಗಿದೆ. ಅದರಲ್ಲಿ ಯಾರೇ ಇರ್ಬೋದು, ರಾಜಕೀಯ ವಿಜ್ಞಾನದ ಅಧ್ಯಯನ ಮಾಡುವವರು ಇರ್ಬೋದು, ಅಥವಾ ಪತ್ರಕರ್ತರು ಇರ್ಬೋದು, ಇನ್ನು ಯಾರೇ ಇದ್ರೂ ಸಹ ಈ ಪುಸ್ತಕದಲ್ಲಿ ಓಡಾಡಿದ್ರೆ ಅವರ ಅಧಿಕಾರದಲ್ಲಿದ್ದರು ಅನ್ನೋ ಪ್ರಶ್ನೆ ಅಲ್ಲ, ಅವರು ಅನುಭವಿಸಿದ ನೋವು, ಹೆಜ್ಜೆಗೂ ಸಹ ಏನಾದರೂ ಸಾಧನೆ ಮಾಡಬೇಕಾದ ಅದು ಭೂ ಸುಧಾರಣೆ ಕಾನೂನು ಇರ್ಬೋದು, ಕಾರ್ಮಿಕರ ವೇತನ ಇರ್ಬೋದು, ಅನ್ಆರ್ಗನೈಸ್ ಸೆಕ್ಟರ್ ಅಂತ ಹೇಳಿ ಅದಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ಖರ್ಗೆ ಸಾಹೇಬರು ತಾವೆಲ್ಲರೂ ಸಹ ನೋಡಿರ್ತೀರಿ. ಬೇರೆ ಯಾರಾದರೂ ಅವರವರ ಕ್ಷೇತ್ರದಲ್ಲಿ ಏನಾದರೂ ಮಾಡಿರ್ತಾರೆ. ಖರ್ಗೆ ಸಾಹೇಬರು ಅತಿ ದೊಡ್ಡ ESI ಹಾಸ್ಪಿಟಲ್ ಕಾರ್ಮಿಕರಿಗೋಸ್ಕರ ಇಡೀ ದಕ್ಷಿಣ ಭಾರತದ ದೊಡ್ಡ ಹಾಸ್ಪಿಟಲ್ ಗುಲ್ಬರ್ಗ ಕಟ್ಟಿರ್ತಕ್ಕಂಥ ಕೀರ್ತಿ ಖರ್ಗೆ ಸಾಹೇಬರಿಗೆ. ಯಾಕಂದರೆ ಖರ್ಗೆ ಸಾಹೇಬ್ರಿಗೆ ಅಷ್ಟೊಂದು ತಾವೆಲ್ಲ ಅಧಿಕಾರ ಕೊಟ್ಟಿದ್ದಕ್ಕೆ ಇಷ್ಟು ದೊಡ್ಡ ಜಯದೇವ ಹಾಸ್ಪಿಟಲ್ ಇದೆ. ಆದ್ದರಿಂದ ಹೆಜ್ಜೆಗೂ ಸಹ ಜನಸಾಮಾನ್ಯರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ನಮ್ಮ ಮಹಾನ್ ನಾಯಕರು ಮತ್ತು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಖರ್ಗೆ ಸಾಹೇಬರು ಮಾಡ್ಕೊಂಡು ಬಂದಿದ್ದಾರೆ. ತಮ್ಮೆಲ್ಲರ ಆಶೀರ್ವಾದ ನಿರಂತರವಾಗಿ 60 ವರ್ಷಗಳ ಕಾಲ ಅವ್ರ ಜೊತೆ ಇತ್ತು. ಅವರು ಸಹ ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ಬೆಳೆಸಲಿಕ್ಕೆ ಎಲ್ಲ ರೀತಿಯ ತ್ಯಾಗವನ್ನು ಸಹ ಮಾಡಿ,
ಈ ಒಂದು ಕಾಂಗ್ರೆಸ್ ಪಕ್ಷವನ್ನು ಶಕ್ತಿಯುತವಾಗಿ ಬೆಳೆಸಿ ಈ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಉಳಿಸ್ಕೊಂಡು ಬಂದಿದ್ದಾರೆ. ನಾನಾದರೂ ಹೇಳೋದಿಷ್ಟೇ, ಏನು ಖರ್ಗೆ ಸಾಹೇಬರು ಶಿಕ್ಷಣ ಕ್ಷೇತ್ರದಲ್ಲಿ, ಕಾರ್ಮಿಕರ ಕ್ಷೇತ್ರದಲ್ಲಿ ಮತ್ತು ಸಾಮಾಜಿಕ ಕಲ್ಯಾಣ ಕ್ಷೇತ್ರದಲ್ಲಿ ಮತ್ತು ಅದರಲ್ಲೂ ಸಹ ಪೊಲೀಸ್ ಇಲಾಖೆಯಲ್ಲಿ ಏನು ಒಂದು ಸುಧಾರಣೆಯನ್ನು ಮಾಡಿದ್ರು, ಇವೆಲ್ಲ ಯಾವ್ಯಾವ ರೀತಿ ಮಾಡೋದ್ರಿಂದ ಏನು ಅನುಕೂಲ ಆಗಿದೆ ಅನ್ನೋದು ತಿಳ್ಕೊಂಡು ಅವರ ಕೈಯನ್ನು ಮತ್ತಷ್ಟು ಬಲಪಡಿಸಿ ಇಂಥ ಚಿಂತನೆ ಇರ್ತಕ್ಕಂಥ ಎಲ್ಲರಿಗೂ ಸಹ ತಾವು ಆಶೀರ್ವಾದ ಬೆಂಬಲವನ್ನು ಕೊಡಬೇಕು ಅಂತ ಹೇಳಿ ಈ ಒಂದು ಧೀಮಂತ ಧುರೀಣ ಗ್ರಂಥವನ್ನು, ಈ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ತಾವೆಲ್ಲರೂ ಸಹ ನನಗೆ ಆಶೀರ್ವಾದ ಮಾಡಿ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಸಹ ವಂದಿಸಿ